ಹಲೋ ಕರುನಾಡು, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ನಮ್ಮ ಕ್ವಿಕ್ಕಾಗಿ ಆಗೋ ಈ ಇಪ್ಪಿ ನೂಡಲ್ಸ್, ಒಗ್ಗರಣೆ ನೂಡಲ್ಸ್ಗೆ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಯಾರ್ಯಾರು ಬ್ಯಾಚುಲರ್ಸ್ ಇದ್ದೀರಾ, ಯಾರ್ಯಾರು IT ವರ್ಕರ್ಸ್ ಇದ್ದೀರಾ, ಅಥವಾ ಯಾರ್ಯಾರು PG ಗರ್ಲ್ಸ್ ಇದ್ದೀರಾ ಅಂಥವ್ರಿಗೆಲ್ಲ ತುಂಬ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಇಪ್ಪಿ ನೂಡಲ್ಸ್, ಒಗ್ಗರಣೆ ನೂಡಲ್ಸ್. ಸೊ ಬನ್ನಿ ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ಇವತ್ತು ನಾನು ಇಲ್ಲಿ ತೊಗೊಂಡಿದ್ದೀನಿ ಇಪ್ಪಿ ಬ್ರ್ಯಾಂಡ್. ಸೊ ನನ್ನ ಮಗಳಿಗೆ, ನಮ್ಮ ಮನೆಯವ್ರಿಗೆಲ್ಲ ಇದನ್ನೇ ತುಂಬ ಇಷ್ಟ ಆಗೋದು. ಇದು ನಾವು ಆಪ್ಷನಲ್ ಆಗಿ ತಿನ್ನೋದು, ಡೈಲಿ ರೆಗ್ಯುಲರ್ ಬೇಸಲ್ಲಿ ತಿನ್ನಲ್ಲ. ಯಾಕಂದರೆ ಡೈಲಿ ತಿನ್ನೋದು ಇದು ಒಳ್ಳೇದಲ್ಲ. ಫಾಸ್ಟ್ ಫುಡ್ ಯಾವತ್ತು ನಮ್ಮ ಕೈಲಿ ಟಯರ್ಡ್ ಆಗಿರ್ತೀವೋ ಅಂಥ ಟೈಮಲ್ಲಿ ಹೊರಗಡೆ ಊಟನೂ ತರೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಮಾತ್ರ ಇದನ್ನು ಉಪಯೋಗಿಸಿ, ಡೈಲಿ ಮಾತ್ರ ಬೇಡ ಇದು. ಸೊ ಫಸ್ಟಿಗೆ ಆ ನೂಡಲ್ಸ್ ಪ್ಯಾಕೆಟ್ನ ನಾನು ಫಸ್ಟೇ ಮುರ್ಕೊಳ್ತೀನಿ. ನಾನು ಹಾಗಂದ್ರೆ ಹಾಗೆ ನೂಡಲ್ಸ್ ಥರ ಉದ್ದುದ್ದು ಹಾಕಲ್ಲ, ಸ್ವಲ್ಪ ಮುರ್ಕೊಳ್ತೀನಿ. ಯಾವ ಹದಕ್ಕೆ ಅಂತ ಈಗ ತೋರಿಸ್ತೀನಿ ನೋಡಿ. ಸೊ ಈ ಥರ ಸ್ವಲ್ಪ ಸ್ವಲ್ಪ ಮುರಿದಿರಬೇಕು, ಕಂಪ್ಲೀಟಾಗಿ ಮುರಿಬಾರ್ದು, ಸ್ವಲ್ಪ ಸ್ವಲ್ಪ ಮುರಿದಿರಬೇಕು. ಸೊ ಅದ್ರ ಒಳಗಡೆ ಬಂದಿರೋ ಮಸಾಲಾನು ಕೂಡ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಸೊ ಆಲ್ರೆಡಿ ನಾನು ಆ ಕಡೆ ಬಾಣಲಿಲಿ ಸ್ವಲ್ಪ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಆ ನೀರು ಕುದಿಯೋಕೆ ಇಟ್ಟಿದ ತಕ್ಷಣವೇ ಈ ನೂಡಲ್ಸ್ ನಾನು ಏನು ಸಪ್ರೇಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಆ ಕುದಿಯೋ ನೀರೊಳಗಡೆ ಹಾಕಿದ್ದೀನಿ. ಇದು ತುಂಬ ಓವರಾಗಿ ಬಾಯ್ಲ್ ಮಾಡಬಾರ್ದು. ಅಪ್ರಾಕ್ಸಿಮೇಟ್ ಒಂದು 2 to 3 ಮಿನಿಟ್ಸ್ವರೆಗೂ ಒಂದು ಸುತ್ತು ಕುದಿ ಬರೋವರೆಗೂ ಇದನ್ನು ಕಾಯಿಸ್ಬೇಕಷ್ಟೇ. ಅದು ತುಂಬ ಅನ್ನದ ಥರ ಮೆದುವಾಗೋಷ್ಟು ಬೇಯಿಸಬಾರ್ದು. ಯಾಕಂದರೆ ಒಗ್ಗರಣೆ ಹಾಕೋ ಟೈಮಲ್ಲೂ ನಾವು ಮತ್ತೆ ಬೇಯಿಸ್ಕೊಳ್ತೀವಿ ಅದಕ್ಕೋಸ್ಕರ. ಸೊ ನೋಡಿ, ಈ ಥರ ಎಳೆ ಎಳೆ ಆಗಿರಬೇಕು, ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ಸೊ ನಾನು ಅದೇ ಬಾಣಲಿಗೆ ಮತ್ತೆ ಇನ್ನು ಸ್ವಲ್ಪ ಒಂದು 2 to 3 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕಂತೀನಿ. ಸೊ ಇದಕ್ಕೆ ಆಯಿಲ್ ಇದ್ದಷ್ಟು ನೂಡಲ್ಸು ಎಳೆ ಎಳೆಯಾಗಿ ಚೆನ್ನಾಗಿ ಬರ್ತಿದೆ. ಇಲ್ಲಿ ನಾನು ಆಲಿವ್ ಆಯಿಲ್ ಯೂಸ್ ಮಾಡ್ಕೊತಾ ಇದ್ದೀನಿ. ಕಾದಿರೋ ಎಣ್ಣೆಗೆ ಸಾಸಿವೆ, ನಂತರ ಜೀರಿಗೆ ಹೆಚ್ಚಾಗಿ ಹಾಕೊಳ್ತೀನಿ ನಾನು. ಯಾವುದೇ ಊಟಕ್ಕಾದ್ರೂ ಜೀರ್ಣಾಂಶ ಚೆನ್ನಾಗಾಗುತ್ತೆ ಅಂತ ಚಿಕ್ಕದಾಗಿ, ಎಷ್ಟು ಚಿಕ್ಕಗಾಗುತ್ತೋ ಅಷ್ಟು ಚಿಕ್ಕಾಗಿ ಚಾಪ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ಸ್ ಆ್ಯಂಡ್ ಒಣಮೆಣಸಿನ್ಕಾಯಿ ಹೇಳ್ತಿದ್ದೀನಿ ಸ್ಪೆಸಿಫಿಕ್ಕಾಗಿ. ಹಸಿಮೆಣಸಿನ್ಕಾಯಿ ಬೇಡ, ಒಣಮೆಣಸಿನ್ಕಾಯಿನೇ ಇದಕ್ಕೆ ಬೆಟರ್ ಆಗಿರುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ಡೀಪ್ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಡೀಪ್ ಫ್ರೈ ಆದಷ್ಟು ಆ ನೂಡಲ್ಸಲ್ಲಿ ಬರೋ ಕ್ರಿಸ್ಪಿ ಟೆಕ್ಸ್ಚರು ಮತ್ತು ಕ್ರಂಚಿನೆಸ್ ಚೆನ್ನಾಗಿರುತ್ತೆ, ಒಂದು ಆನಿಯನ್ ಫ್ಲೇವರ್ ಸಿಗುತ್ತೆ. ಆ್ಯಂಡ್ ಈ ನೂಡಲ್ಸಿಗೆ ಬಂದಿರೋಂಥ ಸಪ್ರೇಟ್ ಮಸಾಲಾನ ಆಲ್ರೆಡಿ ನಾನು ಒಂದು ತಟ್ಟೆಗೆ ಸ್ಟೋರ್ ಮಾಡಿಟ್ಕೊಂಡು, ಸೊ ಈಗ ಆಲ್ರೆಡಿ ಫ್ರೈ ಆಗಿರೋ ಆನಿಯನ್ಸ್ ಮಿಕ್ಸ್ಚರ್ಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ಪುನಃ ಇನ್ನೊಂದು ಟೆಕ್ಸ್ಚರ್ ಕ್ರಿಯೇಟ್ ಆಗೋವರೆಗೂ ಈ ಮಸಾಲೆನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ನಾನು ಆಲ್ರೆಡಿ ಏನು ಆರೋದಕ್ಕೆ ಇಟ್ಟಿದ್ನಲ್ಲ ನೂಡಲ್ಸು, ಅದನ್ನು ಒಂದು ಅದೇ ಬೌಲ್ಗೆ ಹಾಕ್ಕೊಂಡು, ಬಾಣಲಿಗೆ ಹಾಕ್ಕೊಂಡು ಆ ಮಿಕ್ಸ್ಚರ್ ಜೊತೆ ಮಿಕ್ಸ್ ಮಾಡಿದ್ದೀನಿ. ಸೊ ಹೆನ್ಸ್ ಇಟ್ ಈಸ್ ರೆಡಿ ಟು ಸರ್ವ್. ಸೊ ಏನೂ ಇಲ್ಲ ಇದರಲ್ಲಿ ಸ್ಪೆಷಲು, ಕ್ವಿಕ್ಕಾಗುತ್ತೆ. ಡೈಲಿ ಬೋರಿಂಗ್ ನೂಡಲ್ಸ್ ನೀರಲ್ಲಿ ಹಾಕಿ ಮಸಾಲೆ ಹಾಕಿ ಬೇಯಿಸ್ಕೊಂಡು ತಿನ್ನೋದಕ್ಕಿಂತ ಈ ಥರ ಯೂನಿಕಾಗಿ ಮಾಡ್ಕೊಂಡು ತಿಂದರೆ ಒಂದು ಡಿಫ್ರೆಂಟ್ ಟೇಸ್ಟ್ ಬಟ್ ಸಿಗುತ್ತೆ ನಮ್ಮ ಟಂಗಿಗೆ ಕೂಡ, ಆ್ಯಂಡ್ ನಮ್ಮ ಮೈಂಡಿಗೆ ಕೂಡ ರಿಫ್ರೆಶ್ ಆಗಿರುತ್ತೆ. ಸೊ ಗೈಸ್, ಇಷ್ಟೇ ನನ್ನ ಇವತ್ತಿನ ವ್ಲಾಗ್ ಆಗಿರುತ್ತೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.